ಎಲ್ಲ ಸ್ವಾದವಲ್ಲ ರಸಿಕರಿಗೆಂದು ರೋಗವಿಲ್ಲ ನಾಲಿಗೆಗೆ ರುಚಿ ರುಚಿ ನಾಸಿಕಕ್ಕೆ ಘಮ ಘಮ ಸವಿ ಸಮಾಗಮ ಬಲೆ ಬೊಂಬಾಟ್ ಸಮ ಸಮ ತೂಕ ಪರಿಮಳ ಪಾಕ ಅಂತಹ ಭೋಜನಕ್ಕೆ ಸಾಟಿಲ್ಲ ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ ಸಿಕ್ಕರೆ ಬದುಕೆ ಬಲು ಬೊಂಬಾಟ್ ಊಟದ ಎಲ್ಲ ಸ್ವಾದವಲ್ಲ ರಸಿಕರಿಗೆಂದು ರೋಗವಿಲ್ಲ ಸಮ ಸಮ ತೂಕ ಪರಿಮಳ ಪಾಕ ಅಂತಹ ಭೋಜನಕ್ಕೆ ಸಾಟಿಲ್ಲ ನಳಿನಿ ಪಾಕ ನಳನ ಪಾಕ ಸವಿ ರುಚಿಯಲ್ಲಿ ತಮಕ ಬೊಂಬಾಟ್ ಭೋಜನ ಬೊಂಬಾಟ್ ಭೋಜನ ಬೊಂಬಾಟ್ ಭೋಜನ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ರಸ್ತೆಯಲ್ಲಿ ಕಾರ್ಯಕ್ರಮ ಶುರು ಮಾಡಿದ್ದೀನಿ ಅಂದರೆ ಇವತ್ತು ನಿಮ್ಮಲ್ಲಿ ಕೈ ರುಚಿ ಅಂತ ಅರ್ಥ. ಸೊ ನಿಮ್ಮಲ್ಲಿ ಕೈ ರುಚಿ ಮಾಡೋದಕ್ಕೆ ನಾನು ಇವತ್ತು ಒಬ್ಬ ಅಭಿಮಾನಿ ಮನೆಗೆ ಬರ್ತಾಯಿದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ನಾನು ನಮ್ಮ ಮೊದಲನೇ ಭಾಗವನ್ನು ಶುರು ಮಾಡಬೇಕು, ಅಂದರೆ ನಮ್ಮೂರ ಊಟ ಶುರು ಮಾಡಬೇಕು. ಸೊ ಬನ್ನಿ, ಇವತ್ತು ಎಲ್ಲಿ ಹೋಗ್ತೀನಿ, ಏನು ತಿಂತೀನಿ ಅಂತ ತಿಳ್ಕೊಳ್ಳೋ ಕಾತರ ನಿಮಗಿದ್ರೆ ನಾನು ಹಿಂದೆ ಬರಬೇಕು. ಫಾಲೋ ಮೀ, ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ನಾನು ಹುಬ್ಬಳ್ಳಿಗೆ ಬಂದಿದ್ದೀನಿ. ಹುಬ್ಬಳ್ಳಿಯಲ್ಲಿ ಸ್ಟೇಷನ್ ರೋಡಲ್ಲಿ ಒಂದು ಹೋಟ್ಲಿದೆ. ಈ ಹೋಟ್ಲಲ್ಲಿ ಈರುಳ್ಳಿ ದೋಸೆ, ಟೊಮೆಟೊ ಊತಪ್ಪ, ಪೂರಿ ಭಾಜಿ ಇವೆಲ್ಲ ಭಾಳ ಫೇಮಸ್ಸು, ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಯಾರೋ ಪತ್ರ ಬರೆದಿದ್ರು. ನನಗೆ ಪತ್ರ ಬರೆದವ್ರು ಹೇಳಿದರು, ಇಡೀ ಹುಬ್ಬಳ್ಳಿಗೆ ಇದರಷ್ಟು ಚೆನ್ನಾಗಿರೋ ಈರುಳ್ಳಿ ದೋಸೆ ಎಲ್ಲೂ ಮಾಡಲ್ಲ, ಟೊಮೆಟೊ ಊತಪ್ಪ ಇದರಷ್ಟು ಚೆನ್ನಾಗಿ ಎಲ್ಲೂ ಮಾಡಲ್ಲ ಅಂತ. ಸೊ ಬನ್ನಿ ಟೇಸ್ಟ್ ಮಾಡೋಣ, ತಡ ಮಾಡೋದು ಯಾಕೆ ಬೇಡಲ್ವಾ, ಹೊಟ್ಟೆ ಹಸಿದೆ, ಅದೇ ಶುರು ಮಾಡೋಣ ಬನ್ನಿ. ನೋಡಿ, ಇದೇ ನಾನು ಹೇಳಿದ್ದು ಸ್ಟೇಷನ್ ರೋಡಲ್ಲಿರತಕ್ಕಂಥ ಹೋಟ್ಲು. ಇದರ ಹೆಸರು ಪ್ರಕಾಶ್ ರೆಸ್ಟೋರೆಂಟ್ ಅಂತ. ಈ ಪ್ರಕಾಶ್ ರೆಸ್ಟೋರೆಂಟಲ್ಲಿ ಟೊಮೆಟೊ ಊತಪ್ಪ, ಆನಿಯನ್ ಊತಪ್ಪ ಮತ್ತು ಪೂರಿ ಭಾಜಿ ಭಾಳ ಫೇಮಸ್ಸು ಅಂತ ನನಗೆ ಯಾರೋ ಪತ್ರ ಬಂದಿದ್ದು. ಸೊ ಟೇಸ್ಟ್ ಮಾಡೇ ಬಿಡೋಣ ಅಂತ ಬಂದೆ. ಬನ್ನಿ ಒಳಗೆ ಹೋಗಿ ಫಸ್ಟ್ ಕ್ಲಾಸ್ ಆಗಿರೋ ಟೊಮೆಟೊ ಊತಪ್ಪ, ಈರುಳ್ಳಿ ದೋಸೆ ಮತ್ತು ಪೂರಿ ಭಾಜಿ ದಿನ. ಫಾಲೋ ಮೀ. ಓಕೆ, ಥ್ಯಾಂಕ್ ಯು. ಫೇಮಸ್ ಪೂರಿ ಭಾಜಿ ಆಫ್ ಪ್ರಕಾಶ್ ರೆಸ್ಟೋರೆಂಟ್. ಉಬ್ಬಿರೋ ಪೂರಿಗಳು ಕೊಡ್ತಾರೆ, ಬಿಸಿ ಬಿಸಿಯಾಗಿರುತ್ತೆ. ಸಾಗು ಎಕ್ಸಲೆಂಟ್ ಆಗಿದೆ. ಮೊಳಕೆ ಕಟ್ಟಿದ ಹೆಸರು ಕಾಳು ಮತ್ತು ಆಲೂಗಡ್ಡೆ ಸಾಗು ಮಾಡಿದ್ದಾರೆ. ಪೂರಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಚಟ್ನಿ ನನಗೆ ಇನ್ನೊಂದು ಚೂರು ಖಾರ ಇರಬೇಕಾಗಿತ್ತು, ಬಟ್ ಚೆನ್ನಾಗಿದೆ. ಪೂರಿ ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿದೆ, ಕೆಳಗಡೆ ಸಾಫ್ಟಾಗಿದೆ. ಉಬ್ಬಿದಾಗ ತುಂಬ ಚೆನ್ನಾಗಿದೆ ಟೇಸ್ಟು. ಆ್ಯಂಡ್ ಒಳ್ಳೆ ಎಣ್ಣೆ ಯೂಸ್ ಮಾಡಿದ್ದಾರೆ. ಸೊ ಎಣ್ಣೆ ಕಮಟು ವಾಸನೆ ಅವೆಲ್ಲ ಏನಿಲ್ಲ, ತುಂಬ ಚೆನ್ನಾಗಿದೆ. ನೀವು ಯಾವಾಗಾದ್ರೂ ಹುಬ್ಬಳ್ಳಿಗೆ ಬಂದರೆ ಸ್ಟೇಷನ್ ರೋಡಲ್ಲಿರೋ ಪ್ರಕಾಶ್ ರೆಸ್ಟೋರೆಂಟಿಗೆ ಬನ್ನಿ. ಇದು ತುಂಬ ಹಳೆಯ ಹೋಟ್ಲು, ಇಡೀ ಹುಬ್ಬಳ್ಳಿಗೆ ಫೇಮಸ್ಸು. ಯಾರನ್ನು ಕೇಳಿ ತೋರಿಸ್ತಾರೆ. ಇಲ್ಲಿ ಬಂದು ನೀವು ಪೂರಿ ಭಾಜಿ ತಿಂದು ಸಾಕಾಗಿದೆ. ಇದು ಮಾತ್ರ ತುಂಬ ಚೆನ್ನಾಗಿದೆ. ಸೂಪರ್.